ನೋಡಿ, ಈ ಒಬ್ಬ ಬಡ ವ್ಯಕ್ತಿ ಆ ವ್ಯಕ್ತಿಗೆ ಸಹಾಯ ಮಾಡ್ತಾನೆ ಅಂದರೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಈ ವ್ಯಕ್ತಿ ಬಂದು ಆಟೋದಲ್ಲಿ ಹೋಗ್ತಾ ಇರೋರು, ಈ ಹೊರಗಡೆ ರಾಜ್ಯದವರು ಅದನ್ನೆಲ್ಲ ಮಾರಕ್ಕೆ ಬಂದಿರೋಂಥವ್ರು ಆ ವ್ಯಕ್ತಿ ನೋಡಿ ಆ ಇಡ್ಲಿ ಕೊಟ್ಬಿಟ್ಟು ಹೋಗ್ತವ್ರೆ. ನಿಜಲ್ಲೂ ನಮ್ಮ ಸಾರ್ವಜನಿಕರು ಅರ್ಥ ಮಾಡ್ಕೊಬೇಕು ನೋಡಿ. ಯಾರೋ ಒಬ್ಬ ವ್ಯಕ್ತಿ ಬಂದು ಕೊಟ್ಬಿಟ್ಟು ಹೋಗ್ತಿರೋದು ಅವ್ನು ನೋಡಿ, ಅವ್ನು ತಿನ್ನೋವಂಥ ಇಡ್ಲಿನ ಅವರು ಕೊಟ್ಬಿಟ್ಟು ಹೋಗ್ತಾ ಇರೋದು ನೋಡಿ. ಇದು ಎಷ್ಟು ಸೌಜನ್ಯತೆ ತೋರಿಸುವಂಥದ್ದು ನೋಡಿ. ಈ ವ್ಯಕ್ತಿ ದಿನ ಇಲ್ಲೇ ಮಲಗಿರ್ತಾನೆ. ಇವ್ರು ಯಾರು ಏನು ಅಂತೆಲ್ಲ ಎಲ್ಲರಿಗೂ ಗೊತ್ತು, ಯಾರ ಮನೆಯವರು ಏನು ಅಂತ ಎಲ್ಲರಿಗೂ ಗೊತ್ತು. ಆದರೆ ಯಾರೂ ಪಾಪ ಅವನಿಗೆ ಸಹಾಯ ಮಾಡೋರಿಲ್ಲ. ಆದರೆ ಯಾರೋ ಒಬ್ಬ ಗೊತ್ತಿಲ್ಲದ ವ್ಯಕ್ತಿ ಬಂದು ಇದನ್ನು ಕೊಟ್ಬಿಟ್ಟು ಹೋಗ್ತಾ ಇರೋದು ಭಾರಿ ಶೋಚನೀಯ. ಏನು ಇವತ್ತು ಇಡೀ ರಾಜ್ಯದಲ್ಲಿ ನಿರ್ಗತಿಕರಿಗೆ ಸಂಬಂಧಪಟ್ಟಂಗೆ ಏನೇನು ಇಲಾಖೆಗಳಿದೆಯೋ ಅಲ್ಲ, ಇವ್ರು ನೋಡಿ ಇವ್ರನ್ನ ತೋರಿಸ್ಕೊಂಡು ದುಡ್ಡು ಮಾಡ್ತಾರಂಥ ಕೆಲಸಗಳು ಮಾಡ್ತಾ ಇರೋದು. ಮತ್ತು ನಿರಾಶ್ರಿತ ತಂಗುದಾಳುಗಳು ಏನಿದೆಯೋ ನೋಡಿ, ಇಂಥವ್ರನ್ನ ಕರ್ಕೊಂಡೋಗಿ ಚಿಕಿತ್ಸೆ ಕೊಡಿಸಲ್ಲ ಅಥವಾ ಏನೇನು ಇದು ಮಾಡಲ್ಲ. ಸಂಬಂಧಪಟ್ಟಂಥ ಅಧಿಕಾರಿಗಳಿದ್ದಾರೆ, ಏನು ಇಡೀ ರಾಜ್ಯದ ಇಲ್ಲಿ ಏನು ಭಿಕ್ಷೆ ಬೇಡ್ತಾರೆ, ಮತ್ತು ಇಂಥ ವ್ಯಕ್ತಿಗಳನ್ನ ಸಲಹೆ ಮಾಡುವಂಥವ್ರು. ಮತ್ತು ಈ ಒಂದು ಯಾವುದೇ ರೀತಿಯಾದಂಥ ಇಂಥ ವ್ಯಕ್ತಿಗಳಿಗೆ ಏನಿಲ್ಲ. ಇವ್ರ ಹೆಸರಲ್ಲಿ ಕೋಟ್ಯಾಂತರ ರೂಪಾಯಿ ಕೊಳ್ಳಾಡ್ಕೊಂಡು ತಿನ್ನೋಂಥ ಅಧಿಕಾರಿಗಳು ಇವತ್ತಿದ್ದಾರೆ.